ಕಟ್ಟರ್ ಬೆಂಬಲಿಗ ರಾಜಣ್ಣ ಅವರಿಗೆ ಮಂತ್ರಿಮಂಡಲದಿಂದ ಗೇಟ್ ಪಾಸ್. ರಾಜಣ್ಣ ವಜಾ ವಿಚಾರದಲ್ಲೂ ಸಿದ್ದರಾಮಯ್ಯ ವರ್ಸಸ್ ಡಿಕೆಶಿ ಬಣ ಕಿತ್ತಾಟ ಶುರು ಆಯ್ತಾ? ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರಾಗಿದ್ದ ರಾಜಣ್ಣಗೆ ಗೇಟ್ ಪಾಸ್. ವಿರೋಧಿ ಪಾಳೆಯದ ಕೈ ಮೇಲಾಯ್ತಾ ಎಂದು ಸಿದ್ದರಾಮಯ್ಯ ಬಣದಲ್ಲಿ ಚರ್ಚೆ. ವಿಚಾರದಲ್ಲಿ ಪಿತೂರಿ ಎಂದ ಆಪ್ತ ಬಳಗ. ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಆಗ್ತಾರಾ KN ರಾಜಣ್ಣ? ಇವತ್ತು KN ರಾಜಣ್ಣ ಅವರ ತವರು ಕ್ಷೇತ್ರ ಮಧುಗಿರಿಯಲ್ಲಿ ಬೆಂಬಲಿಗರಿಂದ ಭಾರೀ ಪ್ರತಿಭಟನೆ. ನಿನ್ನೆನೇ ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸ್ವಂತ ರಾಜನ್ ಅವರೇ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಬೇಕಾಗುತ್ತೆ. ಅವ್ರು ಕೂಡ ಹೇಳಿದಾರೆ, ನಾನು ಡೆಲ್ಲಿಗೆ ಹೋಗ್ತೀನಿ, ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತೀನಿ ಅಂತಾರೆ. ಈಗ ಅವ್ರು ಹೇಳಿದಾರೆ, ಅವರೇ ಹೇಳಿಕೆ ಕೊಟ್ಟರೆ ಅದಕ್ಕೆ ಉತ್ತರ ಆಮ್ಯಾಗ ಅಂತ ಹೇಳಿದಾರೆ. ಅದ್ರ ಸೆಕೆಂಡ್ ಸ್ಟೇಜ್, ಅದು ಫಸ್ಟ್ ಸ್ಟೇಜ್ ಅಲ್ಲ. ಅದು ಇದೆಲ್ಲ ಒಬ್ಬರ ಮೇಲೆ ಒಬ್ಬರದು ಇದ್ದೇ ಇರ್ತೈತೆ. ನಾವು ಹುಷಾರಾಗಿರ್ಬೇಕು ರಾಜಕೀಯದಲ್ಲಿ. ಹೈಕಮಾಂಡ್ ನಿರ್ದೇಶನದ ಮೇಲೆ ಅವರನ್ನು ವಜಾ ಮಾಡಲಾಗಿದೆ. ಕೆಲವು ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದ ಒಂದು ಶಿಸ್ತಿನ ಚೌಕಟ್ಟು ಇರುತ್ತೆ, ಅದನ್ನು ಮೀರಿ ಹೋದಾಗ ಕೆಲವು ಸಂದರ್ಭದಲ್ಲಿ ಇದಾಗುತ್ತೆ. ಕಾಂಗ್ರೆಸ್ ಪಕ್ಷದ ರಾಜಕಾರಣದಲ್ಲಿ ಒಂದು ದುರಾದೃಷ್ಟಕರವಾದಂಥ ಬೆಳವಣಿಗೆ, ಇದು ಆಗಬಾರ್ದಾಗಿತ್ತು. ಭಾರತೀಯ ಜನತಾ ಪಾರ್ಟಿಯವರು ಮೊಸಳೆ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜಣ್ಣ ಅವ್ರಿಗೆ ಏನೋ ಅನ್ಯಾಯ ಆಗಿದೆ, ಸತ್ಯವಂತರಿಗೆ ಕಾಲ ಇಲ್ಲ ಅಂತ ಹೇಳಿ. ನೋಡಿ, ರಾಜಕಾರಣದಲ್ಲಿ ಷಡ್ಯಂತ್ರ ಇರ್ತಕ್ಕಂಥದ್ದೇ ಸಹಜವೇ. ರಾಜಕಾರಣದಲ್ಲಿ ಇರಬೇಕಾದ್ರೆ ಈ ಷಡ್ಯಂತ್ರಗಳನ್ನ ನಾವು ಎದುರಿಸ್ತಾನೆ ಇರಬೇಕಾಗುತ್ತೆ. ಇದು ರಾಜಣ್ಣವ್ರಿಗೂ ಸಹ ಒಂದು ಪಾಠ ಅಂತ ನನಗೆ ಅನಿಸುತ್ತೆ. ಅವರು ಸಹ ಸುಮ್ಮನೆ ಕೂತ್ಕೊಳ್ತಕ್ಕಂಥ ಜಾಯಮಾನ ಅವ್ರದ್ದಲ್ಲ. ಕೆಲವು ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನವೇ ಅಂತಿಮವಾದ ತೀರ್ಮಾನ. ಒಟ್ಟಾರೆಯಾಗಿ ರಾಜಣ್ಣ ಅವರು ಹೇಳಿದ್ರು, ಹೈಕಮಾಂಡ್ ಏನು ತೀರ್ಮಾನ ಮಾಡಿದೆ, ಹೈಕಮಾಂಡ್ನ ತೀರ್ಮಾನಕ್ಕೆ ಗೌರವ ಕೊಡ್ತೀವಿ. ಮತ್ತು ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಆಗಿದ್ರೆ ನಾನು ಹೋಗಿ ದೆಹಲಿಗೆ ಹೋಗಿ ಹೈಕಮಾಂಡಲ್ಲಿ ಅವರಿಗೆ ವಸ್ತುಸ್ಥಿತಿಯನ್ನು ತಿಳಿಸ್ತೀನಿ ಅಂತಕ್ಕಂಥ ಮಾತನ್ನು ಮಾನ್ಯ ರಾಜಣ್ಣ ಅವರು ನಿನ್ನೆ ಹೇಳಿದ್ದಾರೆ. ಅವರು ಕೆಲವು ವ್ಯಕ್ತಿಗಳು ಷಡ್ಯಂತ್ರ ಮಾಡಿದ್ದಾರೆ ಅಂತಕ್ಕಂಥ ಮಾತು ಹೇಳಿದ್ದಾರೆ. ಅದು ಅವ್ರನ್ನೇ ಬಹುಶಃ ಅವರನ್ನೇ ಮಾತಾಡಿದ್ರೆ ಸೂಕ್ತ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಂದು ಅರ್ಥದಲ್ಲಿ ಅವ್ರು ಹೇಳೋದು ಸರ್ಕಾರ ನಮ್ಮದೇ ಇತ್ತು ಅಂತ. ಆದರೆ ನಿಮಗೆ ಗೊತ್ತಿದೆ, ಚುನಾವಣೆ ಆಯೋಗ ಮತದಾರರ ಪಟ್ಟಿ ಮತ್ತೊಂದು ತಯಾರು ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ಯಾವುದೇ ರೀತಿ ಹಸ್ತಕ್ಷೇಪ ಮಾಡುವಂಥದ್ದಕ್ಕೆ ಅವಕಾಶ ಇಲ್ಲ. ಇಟ್ ಇಸ್ ಎ ಇಂಡಿಪೆಂಡೆಂಟ್ ಬಾಡಿ. ರಮೇಶ್ ಜಾರಕಿಹೊಳಿ ಅವರಿಗೂ ಮಂತ್ರಿಯಿಂದ ಇಳಿಸಂತ ಕೆಲಸ ಮಾಡಿರು. ಅದಾದಮೇಲೆ ರಾಜಣ್ಣಗೂ ಸೇಮ್ ಟೆಕ್ನಿಕ್ ಯೂಸ್ ಮಾಡಿ ಮಾಡಕ್ಕೆ ಪ್ಲ್ಯಾನ್ ಹಾಕಿ ಮಾಡಿರು. ಸ್ವಲ್ಪರಲ್ಲೇನೋ ರಾಜಣ್ಣವರು ಓಪನ್ ಆಗಿ ವಿಧಾನಸೌಧದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಕ್ಕೆ ಒಂದು 3-4 ತಿಂಗಳ ಬಚಾವಾದರು. ಕಾಯ್ಕಂತ ಕುಂತಿದ್ರು ರಾಜಣ್ಣನ ಯಾವ ಥರ ಮುಗಿಸ್ಬೇಕನ್ನೋದು ಪ್ಲ್ಯಾನ್ ಹಾಕ್ಯಂದು ಕುಂತಿದ್ರು. ಯಾಕಂದರೆ ರಾಜಣ್ಣ ಆ ಒಂದು ಏರಿಯಾದಲ್ಲಿ ಪ್ರಭಾವಿ ನಾಯಕ, ಅವ್ರು ಜನರಲ್ಲಲ್ಲಿ ಗೆದ್ದವರು. ಅವ್ರ ಮಗನು MLC ಮಾಡೋದು. ಮಹಾನಾಯಕರನ್ನ ಯಾರ್ಯಾರು ಎದುರು ಮಾಡ್ಕೊಂತಾರೆ ಅವರೆಲ್ಲರಿಗೆ ಗತಿ ಕಂಡೇ ಕಾಣಿಸ್ತಾರೆ ಮಹಾನಾಯಕರು. ನಮ್ಮ ಕಮ್ಯುನಿಟಿಯಲ್ಲಿ ನಾನು ಓಪನ್ ಆಗಿ ಹೇಳ್ತೇನೆ, ನಾವೆಲ್ಲರೂ ಹುಟ್ಟುತ್ತಿರೋ ನಾಯಕರು, ಒಬ್ಬರೇ ನಾಯಕರಂತ ಇದು ಮಾಡಂಗಿಲ್ಲ. ಈಗ ರಾಜಣ್ಣನ ಮಂತ್ರಿ ಹೇಳಿದ್ರೆ ನಮ್ಮದ್ರಾಗ ಯಾರಿಗಾರು ಒಬ್ರು ಸಿಗ್ತಾನೆ ಅನ್ನೋದು ಆಸೆ ಮೇಲೆ ತೋರಿಸ್ಬಿಡ್ತಾರೆ. ನಾನು ಮಂತ್ರಿ ಆಗ್ತೀನಿ, ಯಾಕೆ ಇದು ಮಾಡಮ್ಮ ಅಂತೇಳಿ ಆ ಒಗ್ಗಟ್ಟಿರ್ಲಾರ್ದಕ್ಕೆ ರಮೇಶ್ ಅಣ್ಣನ ಮೇಲೂ ಆ ಕೆಲಸ ಆಯಿತು, ನಾಗೇಂದ್ರ ಅವ್ರ ಮೇಲೂ ಆ ಕೆಲಸ ಆಯಿತು, ರಾಮುಲು ಅಣ್ಣವ್ರ ಮೇಲೆ ಆ ಕೆಲಸ ಆಯಿತು. ಇವತ್ತು ರಾಜಣ್ಣನಿದೆ, ನಾಳೆ ಸತೀಶ್ ಅಣ್ಣನಿದೆ. ನೀವು ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರಮಾಪ್ತರು, ಅವರ ಸಂಪುಟದ ಹಿರಿಯ ಸಹೋದರಗಳಾಗಿರ್ತಕ್ಕಂಥ ರಾಜಣ್ಣ ಅವರು ಸಂಪುಟದಿಂದ ವಜಾ ಮಾಡುವಂತಹ ಘೋರ ಅಪರಾಧವನ್ನ ಏನು ಮಾಡಿದ್ದಾರೆ ಅಂತೇಳಿ ರಾಜ್ಯದ ಜನತೆ ಹೊತ್ತು ಕೇಳ್ತಾ ಇದ್ದಾರೆ. ಏನು ಸಂಪುಟದಿಂದ ವಜಾ ಆಗಿದೆ, ಇದು ಕೇವಲ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ಅಲ್ಲ, ಇದು ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಬೇಕಾಗ್ತದೆ. ರಾಹುಲ್ ಗಾಂಧಿಗೆ, ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು
ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಇಷ್ಟನೇ ಅವ್ರು ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಹಾಗಾದರೆ? ಸಹಕಾರಿ ಸಚಿವರಾದಂಥ ರಾಜಣ್ಣ ಅವರನ್ನು ಮುಖ್ಯಮಂತ್ರಿಗಳು ಯಾಕೆ ವಜಾ ಮಾಡಿದರು ಅನ್ನುವಂಥದ್ದನ್ನು ಸದನಕ್ಕೆ ಅವರು ಇವತ್ತು ಸ್ಪಷ್ಟ ಮಾಡಬೇಕಾಗಿದೆ. ಅವರು ಯಾವ ಭ್ರಷ್ಟಾಚಾರದಲ್ಲಿ ಸಿಗಾಕ್ಕೊಂಡಿದ್ರು ಅಥವಾ ನಿಮ್ಮ ವಿರುದ್ಧ ಏನಾದರೂ ಪಿತೂರಿ ಮಾಡಿದ್ರಾ, ಈ ಎಲ್ಲ ಸಂಗತಿಗಳನ್ನು ಸದನ ನಡೀತಾ ಇರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ಸದನಕ್ಕೆ ಸ್ಪಷ್ಟಪಡಿಸಬೇಕಾಗಿದೆ. ಸ್ವತಃ ರಾಜಣ್ಣ ಅವರೇ ನಿನ್ನೆ ರಾತ್ರಿ ಹೇಳಿದ್ದಾರೆ, ಇದರ ಹಿಂದೆ ದೊಡ್ಡ ಷಡ್ಯಂತ್ರ ಇದೆ, ಪಿತೂರಿ ನಡೆದಿದೆ ಅಂತ ಹೇಳಿದ್ದಾರೆ. ಒಬ್ಬ ಸಚಿವ ಸಂಪುಟದ ಸದಸ್ಯನನ್ನು ನೀವು ವಜಾ ಮಾಡಬೇಕಾದ್ರೆ ಯಾವ ಷಡ್ಯಂತ್ರಕ್ಕೆ ನೀವು ಒಳಗಾದ್ರಿ, ಇದರ ಹಿಂದೆ ಯಾವ ಪಿತೂರಿ ಇದೆ ಎನ್ನುವಂಥದ್ದು ಇವತ್ತು ಸದನಕ್ಕೆ ಗೊತ್ತಾಗಬೇಕಾಗಿದೆ, ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. ನಿಮ್ಮ ಹಿಂಬಾಲಕನ ರಕ್ಷಣೆ ನೀವು ಮಾಡ್ಕೊಳಕ್ಕಾಗಲಿಲ್ವಲ್ಲ? ರಾಜಣ್ಣ ಇದುವರೆಗೂ ಬಹಿರಂಗವಾಗಿ ಹೆಚ್ಚು ಮಾತಾಡೋದೇ ನಿಮ್ಮ ಪರವಾಗಿ. ನಿಮ್ಮ ಸ್ವಾಭಿಮಾನ ಎಲ್ಲಿಗೆ ಒತ್ತೆ ಇಟ್ರಿ? ಗುಲಾಮಗಿರಿ ಅನ್ನೋದು ಇದಕ್ಕೆ ನೀವು ನಡ್ಕೊಂಡ್ರಲ್ಲ, ಇದಕ್ಕೆ ಗುಲಾಮಗಿರಿ ಅಂತ ಹೇಳೋದು. ನಾನು ಈಗ ಒಂದು ಮೂಲಭೂತ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಕ್ಕೆ ಬಯಸ್ತೇನೆ. ರಾಜಣ್ಣ ತಪ್ಪು ನಮ್ದಿಟ್ಕೊಂಡು ಇನ್ನೊಬ್ಬರ ಕಡೆಗೆ ದೂರಿದ್ರೆ ಅನ್ನೋ ರಾಜಣ್ಣ ಈ ಪ್ರಶ್ನೆ ಎತ್ತಿದ್ದು. ಈ ಪ್ರಶ್ನೆಯನ್ನು ಎದುರಿಸೋಕ್ಕಾಗಲಿಲ್ಲ, ನಿಮಗೆ ಈ ಸತ್ಯವನ್ನು ಎದುರಿಸೋಕ್ಕಾಗಲಿಲ್ಲ, ಅದಕ್ಕೆ ರಾಜಣ್ಣ ಬಲಿ ತಗೊಂಡ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.